ನಮಸ್ಕಾರ. ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಅವ್ಯವಸ್ಥೆ ಆಗರ ಆಗಿದವೆ ಕೋವಿಡ್ ಆಸ್ಪತ್ರೆಗಳು. ನಿಮಗೆ ತೋರಿಸ್ತಾನೆ ಇದೀವಿ ಒಂದೊಂದು ಜಿಲ್ಲೆಯಲ್ಲೂ ಕೂಡ ಯಾವ್ಯಾವ ರೀತಿಯಾಗಿ ಅವ್ಯವಸ್ಥೆಯ ಆಗರ ಆಗಿದೆ ಅಂತ. ಈ ಒಂದು ಜಿಲ್ಲೆಯಲ್ಲಿ ಅದಕ್ಕಿನ್ನ ದುರ್ಘಟನೆಗಳು ನಡೀತಾನೆ ಇದಾವೆ ಮತ್ತು ಒಂದ್ ಕಡೆ ಬರೀ ಅವ್ಯವಸ್ಥೆಗಳೇ ಕಾಣ್ತಾ ಇರುವಂತದ್ದು. ಮೊನ್ನೆ ಕಲಬುರಗಿ ಆಸ್ಪತ್ರೆಯನ್ನ ತೋರಿಸಿದ್ವಿ, ಇಂದು ಒಪೆಕ್ ಆಸ್ಪತ್ರೆಯನ್ನ ತೋರಿಸ್ತೀವಿ. ಅಲ್ಲಿ ಯಾವ ರೀತಿಯಿಂದ ಅವ್ಯವಸ್ಥೆಯಿಂದ ಕೂಡಿದೆ ಆ ಆಸ್ಪತ್ರೆ ಅಂತ. ಆಸ್ಪತ್ರೆಗಳಲ್ಲಿ ಹಂದಿಗಳ ಕಾಟ, ಸಿಬ್ಬಂದಿ ಮಾತ್ರ ಮೌನ ವಹಿಸಿದ್ದಾರೆ. ಆಸ್ಪತ್ರೆಗಳಲ್ಲೇ ಹಂದಿಗಳ ಕಾಟ ಇದೆಯಂತೆ, ಆದ್ರೂ ಸಿಬ್ಬಂದಿ ಯಾರು ಕ್ರಮ ಕೈಗೊಳ್ತಾ ಇಲ್ಲ. DHO ಕ್ರಮ ಕೈಗೊಳ್ತಾ ಇಲ್ಲ, DC ಕ್ರಮ ಕೈಗೊಳ್ತಾ ಇಲ್ಲ, ಉಸ್ತುವಾರಿ ಸಚಿವರಂತೂ ಈ ಗೋಜಿಗೆ ಹೋಗ್ತಾ ಇಲ್ಲ. ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಇದ್ದಾರೆ. ರಾಯಚೂರಿನ ಒಪ್ಪೆಕ್ಕಿಗೆ ಹಂದಿಗಳು ಎಂಟ್ರಿ ಕೊಡ್ತಾನೆ ಇದಾವೆ, ಓಡಾಡ್ತಾನೆ ಇದಾವೆ. ಅದು ಏನ್ ಅವರ ಅದಕ್ಕೆ ಕಟ್ಟಿಸ್ಕೊಟ್ಟಿರುವ ರೀತಿಯಲ್ಲಿ, ಅವಕ್ಕೊಂದೊಂದು ಮನೆಗಳನ್ನ ಕಟ್ಟಿಸ್ಕೊಟ್ಟಿರುವ ರೀತಿಯಲ್ಲಿ ಅವು ಅಲ್ಲಿಗೆ ಹೋಗ್ತವೆ, ಉಳ್ಕಂತವೆ, ಎದ್ದು ಬರ್ತವೆ. ಆ ರೀತಿಯಾಗಿ ಆಗ್ಬಿಟ್ಟಿದ್ದಾರೆ. ಆಸ್ಪತ್ರೆಯ ತ್ಯಾಜ್ಯಕ್ಕೆ ಮುಗಿಬೀಳುವಂತ ಹಂದಿಗಳು ಕಸದ ತೊಟ್ಟಿ ಆಗಿದೆ ರಾಯಚೂರು ಜಿಲ್ಲಾಸ್ಪತ್ರೆ. ತೋರಿಸ್ತೀವಿ ಆ ದೃಶ್ಯಾವಳಿಗಳನ್ನ, ಯಾವ ರೀತಿಯಾಗಿದೆ ಅವ್ಯವಸ್ಥೆಯ ಆಗರವಾಗಿದೆ ರಾಯಚೂರಿನ ಜಿಲ್ಲಾಸ್ಪತ್ರೆ ಅಂತ. ಕೊರೋನಾ ಆಸ್ಪತ್ರೆಯಲ್ಲಿ ಸ್ವಚ್ಛತೆಯೇ ಇಲ್ಲ. ಕೊರೋನಾಗೆ ಟ್ರೀಟ್ಮೆಂಟ್ ನ ಜೊತೆಗೆ ಸ್ವಚ್ಛತೆ ಕೂಡ ಇಂಪಾರ್ಟೆಂಟ್. ಸರ್ಕಾರನೂ ಕೂಡ ಹೇಳುತ್ತೆ. ಹಾಗೆ ಎಲ್ಲಾ ಕಡೆನೂ ಕೂಡ ಈ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಖಾಸಗಿ ಆಸ್ಪತ್ರೆ ಆಗಿರ್ಬೋದು, ಅದರ ಮುಂದಿನ ಬೋರ್ಡ್ ಗಳನ್ನ ಗಮನಿಸಿರ್ತೀರಾ ನೀವು ಕೂಡ. ಸ್ಯಾನಿಟೈಸರ್ ಗಳನ್ನ ಇಟ್ಟಿರ್ತಾರೆ, ಸ್ವಚ್ಛತೆಯನ್ನ ಕಾಪಾಡಿ ಅಂತ ಬೋರ್ಡ್ ಅನ್ನ ಹಾಕಿರ್ತಾರೆ, ಮಾಸ್ಕ್ ಅನ್ನ ಧರಿಸಿ ಅಂತ ಬೋರ್ಡ್ ಅನ್ನ ಹಾಕಿರ್ತಾರೆ. ಆದ್ರೆ ಇಲ್ಲಿ ಗಬ್ಬು ವಾಸನೆ. ಜಿಲ್ಲಾಸ್ಪತ್ರೆ ಒಳಗೆ ಎಂಟ್ರಿ ಕೊಡ್ತಿದ್ದಾಗಲೇ ಗಬ್ಬು ವಾಸನೆ. ಹಂದಿಗಳು ಎಲ್ಲವನ್ನೂ ಕೂಡ ಮಾಡಿರ್ತವೆ, ಅಲ್ಲೇ ಅಡ್ಡಾಡ್ತಿರ್ತವೆ. ದೊಡ್ಡ ದೊಡ್ಡ ಗುಂಪುಗಳೇ ಇರುವಂತದ್ದು ಹಂದಿಗಳ ಗುಂಪು. ಅಲ್ಲಿ ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಲ್ಲಿನ ಜಿಲ್ಲಾಡಳಿತ, ಹಾಗೆ ಜಿಲ್ಲಾಸ್ಪತ್ರೆ ಸಿಬ್ಬಂದಿಗಳು. ಎಲ್ಲಂದ್ರಲ್ಲಿ ಬಿದ್ದಿದವೆ. ಕಸದ ರಾಶಿ, ಕಸ ವಿಲೇವಾರಿ ಆಗಲ್ಲ, ಹಂದಿಗಳ ಕಾಟನೂ ಕೂಡ ತಪ್ತಾ ಇಲ್ಲ. ನಿಮ್ಗೆ ತೋರಿಸ್ತಾ ಇದೀವಿ ಆ ದೃಶ್ಯಾವಳಿಗಳನ್ನ. ಒಳಗಡೆನೆ ಬಂದು ಹೋಗ್ತಾ ಇದಾವೆ ಆ ಆಸ್ಪತ್ರೆ ಒಳಗಡೆ, ಬರೀ ಹೊರಗಡೆ ಮಾತ್ರ ಅಲ್ಲ. ಅದಕ್ಕೆ ನಾನು ಹೇಳಿದ್ದು, ಅದನ್ನೇ ಏನೋ ಒಂಥರ ಮನೆ ಅನ್ಕೊಂಡ್ಬಿಟ್ಟಿದಾವೆ ಅನ್ಸುತ್ತೆ. ಒಳಗಡೆ ಬರ್ತವೆ ಆರಾಮಾಗಿ, ಅಲ್ಲಿ ಏನೇನ್ ಕಸದ ರಾಶಿ ಸಿಗುತ್ತೋ ಅದನ್ನ ತಿನ್ಕೊಂಡು ಅವನ್ನೆಲ್ಲ ಒದ್ದಾಕಿ, ಕಿತ್ತಾಕಿ, ಬಿಸಾಕಿ ಅಲ್ಲಿಂದ ಹೋಗ್ತಾ ಇದ್ದಾವೆ. ಇಷ್ಟೆಲ್ಲ ಆದ್ರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂದ್ರೆ ಲೆಕ್ಕ ಹಾಕಿ ಇನ್ನೆಷ್ಟರ ಮಟ್ಟಿಗೆ ನಿರ್ಲಜ್ಜ ವೈದ್ಯರಾಗಿರ್ಬೋದು, ಅಲ್ಲಿ DHO ಆಗಿರ್ಬೋದು, DC-ಗಳು ಕ್ರಮ ಕೈಗೊಳ್ಳದೆ ಸೈಲೆಂಟ್ ಆಗಿ ಕೂತಿದ್ದಾರೆ ಅಂತ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಲ್ಲಿರುವಂತ ಅಧಿಕಾರಿಗಳು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಇದ್ರ ಬಗ್ಗೆ ತೋರಿಸ್ತಾ ಇದ್ವಿ, ನೋಡೋಣ. ಅಟ್ಲೀಸ್ಟ್ ಈಗಲಾದ್ರೂ ಅಲ್ಲಿರುವಂತ ಜಿಲ್ಲಾ ಉಸ್ತುವಾರಿ ಸಚಿವರಾದ್ರೂ ಸ್ವಲ್ಪ ಎಚ್ಚೆತ್ಕೊಳ್ತಾರ ಅಂತ. ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ಗೊತ್ತಾ? ರಾಜ್ಯದ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರಿಗೆ ಇದ್ಯಾವುದು ಬೇಕಾಗೇ ಇಲ್ಲ ಅಂತ ಕಾಣಿಸುತ್ತೆ. ನಮ್ಗೇನೋ ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಇದಾರೋ ಏನಪ್ಪ. ಯಾಕೆಂದ್ರೆ ಈ ದೃಶ್ಯಾವಳಿಗಳು ನಿನ್ನೆ ಮೊನ್ನೆದಲ್ಲ, ಆಲ್ಮೋಸ್ಟ್ ಒಂದು ತಿಂಗಳಿಂದ ಇದೇ ರೀತಿಯಾಗಿ ಆಗ್ತಾ ಇದೆ. ಕೊರೋನಾಗೆ ಆ ಒಂದು ಜಿಲ್ಲಾಸ್ಪತ್ರೆ ಯಾವಾಗ ಅಂದ್ರೆ ಅಲರ್ಟ್ ಮಾಡ್ಲಾಯ್ತು ಅವಾಗಿಂದಲೂ ಕೂಡ, ಅಂದ್ರೆ ಅಲರ್ಟ್ ಮಾಡಿ ಆಲ್ರೆಡಿ ಒಂದು 6 ತಿಂಗಳಾಯ್ತು, ಅವಾಗಿಂದಲೂ ಕೂಡ ಇದೇ ರೀತಿಯಾದಂತ ಪ್ರಾಬ್ಲಮ್ಸೇ ಅಂತ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರಣಪ್ಪ, ಅವ್ಯವಸ್ಥೆಯ ಆಗರವಾಗಿದೆ ರಾಯಚೂರಿನ ಜಿಲ್ಲಾಸ್ಪತ್ರೆ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ? ಯಾಕೆ ತಲೆನೇ ಕೊಡಿಸ್ಕೊಳ್ತಾ ಇಲ್ಲ? ಖಂಡಿತವಾಗಿ ಪೃಥ್ವಿ, ಇದೇನಂತೆ ರಾಯಚೂರಿನ ಏನು ಒಪೆಕ್ ಆಸ್ಪತ್ರೆ ಇದೆ, ಇಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಒಂದು ವಾರ್ಡ್ ಅನ್ನು ಮಾಡಿದ್ದಾರೆ. ಸುಮಾರು 750 ಬೆಡ್ಗಳಿರುವಂತ ಒಂದು ಕೋವಿಡ್ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ ಬಹುತೇಕ ಅವ್ಯವಸ್ಥೆ ಇದೆ. ಸುಮಾರು ಈಗಾಗಲೇ ಏನು ಪೇಷಂಟ್ಗಳು ಆರಂಭವಾದ ಪೇಷಂಟ್ ಆರಂಭಗಳಿಂದಲೂ ಮೇಲಿಂದ ಮೇಲೆ ಈ ರೀತಿ ಅವ್ಯವಸ್ಥೆಯ ಬಗ್ಗೆ ವರದಿ ಆಗ್ತಾ ಇದ್ರು ಸಹ ಅದಕ್ಕೆ ಹೆಚ್ಚು ಲಕ್ಷಣ ಕೊಟ್ಟೇ ಇಲ್ಲ. ಈ ಹಿಂದೆ ಏನು ಕಳೆದ ಒಂದು 15 ದಿನ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ DCM ಲಕ್ಷ್ಮಣ ಸವದಿ ಸಹ ಒಂದು ಸಭೆಯನ್ನು ಮಾಡಿದಾಗ ಇಲ್ಲಿ ಒಪೆಕ್ ಅನ್ನು ಸರಿಪಡಿಸಿರಿ ಮತ್ತು ಕೋವಿಡ್ ಕೇರ್ ಸೆಂಟರ್ ಗಳನ್ನು ಸಹ ಸರಿಪಡಿಸಿರಿ ಅನ್ನುವಂತ ಏನು ನಮ್ಮಲ್ಲಿ ಒಂದು ವರದಿ ಬಂದಿತ್ತು. ಆ ವರದಿ ಆಧಾರದಲ್ಲಿ ಅವರಿಗೆ ಸೂಚನೆ ನೀಡಿದ್ರು, ಯಾವುದೇ ಬದಲಾವಣೆ ಆಗಿಲ್ಲ ಅನ್ನುವಂತ ಮಾತಿದೆ. ಶರಣಪ್ಪ, ಹಾಗೆ ಸಂಪರ್ಕದಲ್ಲಿ ನಮ್ ಜೊತೆ ನಾಗರಾಜ್ ಅವರಿದ್ದಾರೆ, ಆ ಒಂದು ಆಸ್ಪತ್ರೆಯ ಅಧಿಕಾರಿ ದೂರವಾಣಿ ಸಂಪರ್ಕದಲ್ಲಿ. ನಮಸ್ಕಾರ ನಾಗರಾಜ್ ಅವರೇ.
ನಮಸ್ಕಾರ. ಏನ್ ಸರ್ ಇಷ್ಟೊಂದು ಅವ್ಯವಸ್ಥೆಯಿಂದ ಕೂಡಿದೆ ಆಸ್ಪತ್ರೆ ಒಪ್ಪೆಕ್ಕು? ಸರ್ ಅದು ನಾನ್ ಕೋವಿಡ್ ಇದು ಕೋವಿಡ್ ಆಸ್ಪತ್ರೆ ರಿಮ್ಸ್ ಅಡಿಯಲ್ಲಿ ಬರ್ತದೆ, ಹ್ಯಾಂಡ್ ಓವರ್ ಮಾಡಿದೀನಿ ಸರ್ ಅದು. ಯಾರಿಗೆ ಹ್ಯಾಂಡ್ ಓವರ್ ಮಾಡಿದಿರಾ? ಅದು ರಿಮ್ಸ್ ಅಡಿಯಲ್ಲಿ ಇದೆ. ಅಲ್ಲ ಯಾರಿಗಾದ್ರೂ ಅಂದ್ರೆ ಈಗ ನಿಮಗ್ ಸಂಬಂಧ ಪಡಲ್ವಾ ಇದು? ರಿಮ್ಸ್ ಅಧಿಕಾರಿಗಳು ಅವ್ರು ನೋಡ್ತಾರೆ. ರಿಮ್ಸ್ ಅಧಿಕಾರಿಗಳು ಅಂದ್ರೆ DHO ಅವ್ರ ಅಂಡರ್ ಅಲ್ಲೆಲ್ಲ ಬರ್ತಾ ಇದೆ. ರಿಮ್ಸ್ ಮೆಡಿಕಲ್ ಕಾಲೇಜ್. ಸೊ ನಿಮ್ಗೂ ಇದಕ್ಕೂ ಸಂಬಂಧ ಇಲ್ಲ? ನಮ್ದು ನಾನ್ ಕೋವಿಡ್ ಬರ್ತಾ ಇದೆ. ಯಾರ ಹೆಸರು ಹೇಳಿ ಸರ್? ಅವ್ರದ್ದು ಹೆಸರು ಯಾರು ಹೇಳಿ ಸರ್? DHO ಬರುತ್ತಲ್ವಾ? ರಿಮ್ಸ್ ಡೈರೆಕ್ಟರ್ ಅಲ್ಲ DHO ಬರುತ್ತಲ್ವಾ ಇದು? ಅಲ್ಲ, ರಿಮ್ಸ್ ಡೈರೆಕ್ಟರ್, ರಿಮ್ಸ್ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜ್. ಆ ಜಿಲ್ಲಾಸ್ಪತ್ರೆ ಅಧೀಕ್ಷಕರಿಗೆ ಬರುತ್ತಾ? ಅಧೀಕ್ಷಕರು. ಆಮೇಲೆ DC ಅವ್ರು ನೋಡ್ಕೊಬೇಕಲ್ವಾ? ಅವ್ರ ಕೆಳಗೂ ಬರುತ್ತಲ್ವಾ ಇದೆಲ್ಲವೂ ಕೂಡ? ಡೈರೆಕ್ಟರ್ ಪ್ಲಸ್ ಅಧೀಕ್ಷಕರು. ಅಲ್ಲ ಯಾರೇ ಆಗ್ಲಿ, ಈ ಕೋವಿಡ್ ಆಸ್ಪತ್ರೆ ಅಂದ್ರೆ ಕಂಪ್ಲೀಟ್ಲಿ ಆ ಜಿಲ್ಲಾಡಳಿತದ ಕೆಳಗಡೆ ಬರುತ್ತೆ. ಮತ್ತೊಂದ್ ಕಡೆ DHO ಕೂಡ ನೋಡ್ಕೊಬೇಕು. ಈಗ ಕೋವಿಡ್ ಆಸ್ಪತ್ರೆಗಳು ಅವರ ಅಂಡರಲ್ಲೂ ಕೂಡ ಎಲ್ಲವೂ ಕೂಡ ಬರ್ತವೆ. ಏನೇನ್ ಆಗ್ತಾ ಇದೆ, ಏನು ಎತ್ತ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಕೂಡ ಮಾಹಿತಿಯನ್ನ ಕಲೆ ಹಾಕಬೇಕು. ಎಷ್ಟು ದಿನಗಳಿಂದ ಇದೇ ರೀತಿಯಾಗಿದೆ ಅಲ್ಲಿ? ನಿಮಗೆ ಗೊತ್ತಿದೆ ಅಲ್ವಾ ಸರ್ ಇಲ್ಲಿ ಏನಾಗ್ತಾ ಇದೆ ಅಂತ? ಅಲ್ಲ ಸರ್, ಅಲ್ಲ ನಾಗರಾಜ್ ಅವ್ರೆ, ನಿಮಗೆ ಗೊತ್ತಿದೆ ಅಲ್ವಾ ಏನ್ ಆಗ್ತಾ ಇದೆ ಅಂತ? ಸರ್ ಅದು ರಿಮ್ಸ್ ಆಸ್ಪತ್ರೆ ಅಡಿಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಾ ಇದೆ. ಅಲ್ಲ ಗೊತ್ತಾಯ್ತು ಸರ್, ನಿಮಗ್ ಗೊತ್ತಿದೆ ಅಲ್ವಾ ಸರ್ ಈ ರೀತಿಯಾಗಿ ಆಗ್ತಿರೋದು? ನಿಮಗ್ ಗೊತ್ತಿದೆ ಅಲ್ವಾ? ಹಲೋ ಸರ್, ನಿಮಗ್ ಗೊತ್ತಿದೆ ಅಲ್ವಾ ಏನ್ ಆಗ್ತಾ ಇದೆ ಅಂತ ಅಲ್ಲಿ? ಹಲೋ ನಾಗರಾಜ್ ಅವ್ರೆ, ನನ್ ಧ್ವನಿ ಕೇಳಿಸ್ತಾ ಇಲ್ವಾ ನಿಮ್ಗೆ? ಹಲೋ ಗೊತ್ತಾಯ್ತು ಬಿಡಿ, ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಲೋ 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 ಅಂತಾನೆ ಹೇಳ್ತೀರಾ, ಯಾಕಂದ್ರೆ ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ ಇಂತಹ ಪ್ರಕರಣಗಳಲ್ಲಿ. ಗೊತ್ತಿದ್ದು ಕೂಡ ಸುಮ್ನಿದ್ದೀರಾ, ಕಣ್ ಮುಚ್ಕೊಂಡ್ ಕೂತಿದ್ದೀರಾ. ಒಪೆಕ್ ಆಸ್ಪತ್ರೆ ಅಧಿಕಾರಿ ಆಗಿದ್ಕೊಂಡು ರಿಮ್ಸ್ ಕೆಳಗಡೆ ಬರುತ್ತೆ, ಅವ್ರ ಕೆಳಗಡೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಅಂಡರಲ್ಲೇ ಫಸ್ಟ್ ಇತ್ತು, ಈ ರೀತಿಯಾಗಿ ಅವ್ಯವಸ್ಥೆಯಿಂದ ಕೂಡಿದೆ. ಅಟ್ಲೀಸ್ಟ್ ಅಲ್ಲಿರುವಂತ DHOಗೋ DC ಗೋ ಯಾರಿಗಾದ್ರೂ ಹೇಳ್ಬೋದಿತ್ತು. ಅವ್ರು ಕಣ್ಣಿದ್ದು ಕಾಣಿಸ್ತಂತೆ ಕೂತಿದ್ದಾರೆ ಅಂತ ಕಾಣಿಸುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ಅದು ಸ್ಪೆಷಲಿ ಈ ಒಂದು ಕೋವಿಡ್ ಆಸ್ಪತ್ರೆಯಲ್ಲಿ ಆಗ್ತಾ ಇರುವಂತ ಒಂದು ಸಂದರ್ಭ ಇದು. ಅಲ್ಲಿ ಆಗ್ತಾ ಇರುವಂತ ಅವ್ಯವಸ್ಥೆ, ಅಲ್ಲಿ ಓಡಾಡ್ತಾ ಇರುವಂತದ್ದು ಈ ಹಂದಿಗಳು, ಒಂದು ದೊಡ್ಡ ದಂಡೆ ಇದೆ. ಇಷ್ಟಾದ್ರೂ ಕೂಡ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅಲ್ಲಿರುವಂತ DC ಆಗಿರ್ಬೋದು, DHO ಆಗಿರ್ಬೋದು. ಇಲ್ಲಿ ಲಕ್ಷ್ಮಣ್ ಸವದಿಯವರು ಒಂದು ಸಭೆಯನ್ನ ಕೂಡ ಕರೆದಿದ್ರಂತೆ. ಈ ಒಪೆಕ್ ಆಸ್ಪತ್ರೆಯಲ್ಲಿ ಆಗ್ತಾ ಇದ್ದಂತ ಅವ್ಯವಸ್ಥೆಗಳ ಬಗ್ಗೆ ಗಮನ ಕೊಡಿ ಅಂತ ಅವ್ರು ಹೇಳಿದ ಮೇಲೂ ಕೂಡ, ಇದಕ್ಕೆ ಅಂತ ಸಪರೇಟ್ ಒಂದು ಸಭೆಯನ್ನ ಮಾಡಿದ ಮೇಲೂ ಕೂಡ ಯಾರು ತಲೆ ಕೆಡ್ಸ್ಕೊಳ್ತಾ ಇಲ್ಲ. ನಾಗರಾಜ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಸರ್, ಇದಕ್ಕೂ ಮುಂಚೆ ನೀವು ಅದನ್ನ ನೋಡ್ಕೊಳ್ತಾ ಇದ್ರಿ ಅಲ್ವಾ ಒಪೆಕ್? ಇಲ್ಲ, ಅದು ಆಕ್ಚುಲಿ ನಾವು ರಿಮ್ಸ್ಗೆ ಹಸ್ತಾಂತರ ಮಾಡಿ ಆಯ್ತು. ಹೇಳಿ. ರಿಮ್ಸ್ ಆಸ್ಪತ್ರೆಗೆ ಹಸ್ತಾಂತರ ಮಾಡಿ ಆಗಿದೆ. ಅಲ್ಲ, ಇಲ್ಲಿ ಇರುವಂತ ಸ್ಥಿತಿ ನಿಮ್ಗೆ ಗೊತ್ತಲ್ವಾ ಸರ್? ಹಂದಿಗಳು ಸಪರೇಟ್ ನೋಡಲ್ ಆಫೀಸರ್ ಇದ್ದಾರೆ, ನೋಡಲ್ ಅಧಿಕಾರಿಗಳು. ಯಾರು ಸರ್ ನೋಡಲ್ ಆಫೀಸರ್? ಅಲ್ಲಿ ಅಧೀಕ್ಷಕರು, ಅವರು ವೈದ್ಯಕೀಯ ಅಧೀಕ್ಷಕರು, ನಿರ್ದೇಶಕರು ಅವರಿಗೆ ವ್ಯಾಪ್ತಿಯಲ್ಲಿ ಬರ್ತಾ ಇದೆ. ಗೊತ್ತಾಯ್ತು, ಹೇಳಿ ಸರ್, ಯಾರು ಸರ್ ಅವರು? ನಿಮಗೆ ಗೊತ್ತಿಲ್ವಾ ಸರ್? ಅವ್ರ ಹೆಸರು ಗೊತ್ತಿಲ್ವಾ ಸರ್? ಅದೇ ಅಧೀಕ್ಷಕರು, ವೈದ್ಯಕೀಯ ಅಧೀಕ್ಷಕರು ಮತ್ತೆ ನಿರ್ದೇಶಕರು ಅವರಿಗೆ ಅಡಿಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಾ ಇದೆ. ಗೊತ್ತಾಯ್ತು ಸರ್, ಅವ್ರ ಹೆಸರು ಯಾವುದು ಅಂತ ಕೇಳಿದೆ. ವೈದ್ಯಕೀಯ ಅಧೀಕ್ಷಕರು ನಮ್ಮ ಇದು ಭಾಸ್ಕರ್ ಅಂತಿದ್ದಾರೆ, ಇದು ನಿರ್ದೇಶಕರು ಡಾಕ್ಟರ್ ಬಸವರಾಜ್ ಅಂತಿದ್ದಾರೆ. ಸೊ ಅವ್ರು ಇದುವರೆಗೂ ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲ. ಓಕೆ, ಥ್ಯಾಂಕ್ ಯು ನಾಗರಾಜ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇದಕ್ಕೆ ಅಂತಾನೆ ಸಪರೇಟ್ ಒಬ್ರು ನೋಡಲ್ ಆಫೀಸರ್ ಅನ್ನ ಕೂಡ ನೇಮಕ ಮಾಡಿದೆ ಸರ್ಕಾರ. ನೋಡಲ್ ಆಫೀಸರ್ ಇದ್ರೂ ಕೂಡ ತಲೆ ಕೆಡ್ಸ್ಕೊಳ್ತಾ ಇಲ್ವಂತೆ. ಇದಕ್ಕೆ ಅಂತ ಸಪರೇಟ್ ಇದ್ರೂ ಕೂಡ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅಂದ್ರೆ ಏನ್ ನಿದ್ದೆ ಮಾಡ್ತಾ ಇದಾರ? ಕತ್ತೆ ಕಾಯಕ ಅವ್ರನ್ನೆಲ್ಲರನ್ನೂ ಕೂಡ ಇಲ್ಲಿ ನೇಮಕ ಮಾಡಿರೋದು ಅನ್ನೋದು ಅಲ್ಲಿ ಬರ್ತಾ ಇರುವಂತ ಸಾರ್ವಜನಿಕರು ಕೇಳ್ತಾ ಇರುವಂತ ಪ್ರಶ್ನೆ. ಈ ಕುರಿತಂತೆ ಮಾತಾಡ್ಲಿಕ್ಕೆ ರಾಘವೇಂದ್ರ ಅಂತ ಅಲ್ಲಿ ಅಡ್ಮಿಟ್ ಆಗಿರುವಂತ ಪೇಷಂಟ್ ನ ಸಂಬಂಧಿಯೊಬ್ರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಾಘವೇಂದ್ರ ಅವರೇ. ಸರ್ ನಮಸ್ಕಾರ ಸರ್. ಸರ್, ಇಷ್ಟೊಂದು ಅವ್ಯವಸ್ಥೆ ಇದೆ, ನೀವೆಲ್ಲ ಕಂಪ್ಲೇಂಟ್ ಮಾಡಿದಿರಾ ಅಲ್ವಾ? ಅದೇ ಸರ್, ನಾನು ಮಾಡಿದ್ದೀನಿ ಸರ್, DC ಅವರಿಗೆ ಮಾಡಿದ್ದೀನಿ ಸರ್, ಹಾಗೂ DH ಆಫೀಸಿಗೂ ಮಾಡಿದ್ದೀನಿ ಸರ್, ಹಾಗೆ ಮತ್ತೆ ರಿಮ್ಸ್ ಹೆಡ್ ಡೀನಿಗೂ ನಾನು ಮೆಸೇಜ್ ಹಾಕಿದ್ದೀನಿ ಸರ್. ಈ ತರ ಇದೆ ಸರ್, ಈ ತರ ಪ್ರಾಬ್ಲಮ್ಸ್ ಇದೆ, ಏನ್ ಯಾರು ನಮ್ಗೆ ಚಿಕಿತ್ಸೆ ಕೊಡ್ತಾ ಇಲ್ಲ ಸರ್. ಹೀಗಾಗಿ ನಮ್ಮ ಫಾದರ್ಗೆ ಚಿಕಿತ್ಸೆ ಸಿಕ್ಕಿಲ್ಲ. ಯಾವ ಕಂಪ್ಲೇಂಟ್ ಮಾಡಿದ್ದು ಸರ್ ನೀವು? ಸರ್ ನಿನ್ನೆ ಮೆದ್ದನಿಂದ ಬಹಳಷ್ಟು ನಾವು ಕೇಳ್ಕೊಂತ ಇದೀವಿ ಸರ್, ಯಾವ್ದು ನರ್ಸ್ ಬರ್ತಾ ಇಲ್ಲ, ಯಾರು ಒಂದು
ರೆಸ್ಪಾನ್ಸ್ನು ಕೊಡ್ತಾ ಇಲ್ಲ ಸರ್ ನಮ್ಗೆ. ರಾತ್ರಿ ನಾನ್ ಮೆಸೇಜ್ ಮಾಡಿದ್ಮೇಲೆ DC ಸಾಹೇಬ್ರಿಗೆ ಮೆಸೇಜ್ ಮಾಡಿದ ತಕ್ಷಣನೇ ಅವರು ಒಬ್ಬ ಅರುಣ್ ಮಸ್ಕಿ ಎಂಬ ಫೋನ್ ಮಾಡಿದ್ರು ಸರ್ ನನಗೆ, ಡಾಕ್ಟರ್ ಅರುಣ್ ಮಸ್ಕಿ ಅಂದ್ಬಿಟ್ಟು. ಏನಪ್ಪಾ ಈ ತರ ಮೆಸೇಜ್ ಹಾಕಿದೆ ಅಂತ DC ಸರ್ಗೆ. ಅವ್ರು ಅಂದ್ಬಿಟ್ಟು ಸರ್ ಬಂದ್ಮೇಲೆ ಅವ್ರು 1 ಗಂಟೆ ಮಧ್ಯಾಹ್ನ 1 ಗಂಟೆಯಿಂದ ನಮ್ ಡ್ಯಾಡಿಗೆ ಪ್ರಾಬ್ಲಮ್ ಇತ್ತು ಸರ್. ರಾತ್ರಿ 9:30ಗೆ 10 ಗಂಟೆಗೆ ಅವರು ಇದಿಟ್ಟಿರು ಸರ್, ವೆಂಟಿಲೇಟರ್ ಇಟ್ಟಿದ್ದಾರೆ ನಮ್ ಫಾದರ್ಗೆ. ಅಲ್ಲಿ ಹೆಂಗಂದ್ರೆ ಸರ್ ಅಲ್ಲಿ ಯಾವುದೇ ತರದ್ದು ಆಗ್ಲಿ ಯಾವುದೇ ತರದ್ದು ಜನರಿಗೆ ಯಾವ್ದು ಮೆಡಿಸಿನ್ ಸೈಕ್ ಸಿಗ್ತಾ ಇಲ್ಲ ಸರ್. ನಿನ್ನೆ ಮಧ್ಯಾಹ್ನ ನಮ್ಮ ಅಣ್ಣ ಅಲ್ಲಿ ನೀವು ಹೋದಂತ ಸಂದರ್ಭದಲ್ಲಿ ಯಾವ ವೈದ್ಯರು ಕೂಡ ಇರ್ಲಿಲ್ವಾ? ಇರ್ಲಿಲ್ಲ ಸರ್, ಯಾರು ಎಷ್ಟು ಕೇಳ್ಕೊಂಡ್ರು ಯಾರು ಬರ್ತಾ ಇರ್ಲಿಲ್ಲ ಸರ್. ಒಂದು ರಿಸೆಪ್ಷನಿಸ್ಟ್ ಅಲ್ಲೋ ಒಂದು ಮುಂದೆ ಯಾರಾದ್ರೂ ಒಬ್ಬ ಒಂದು ನರ್ಸ್ ಆದ್ರೂ ಇರ್ಬೇಕು ಸರ್. ಒಬ್ಬ ನರ್ಸ್ ಸಮೇತನು ನಾವು ಕೇಳಲಿಕ್ಕಿಲ್ಲ ಸರ್. ಬಹಳಷ್ಟು ಜನನು ತೊಂದರೆ ಪಡ್ತಾ ಇದಾರೆ, ಬಹಳಷ್ಟು ಜನನು ಬಡ್ಕೊಂತ ಇದಾರೆ. ಎಷ್ಟು ಬಡ್ಕೊಂಡ್ ಬಿಟ್ರು ಯಾರು ಬರಲ್ಲ ಸರ್ ಹೊರಗಡೆ. ಎಷ್ಟ್ ದಿನಗಳಿಂದ ಈ ಸಮಸ್ಯೆ ಅಂತೆ ಸರ್? ಅಲ್ಲಿ ಸಮಸ್ಯೆ ಮೊದಲಿಂದ ಇದ್ದೇನೆ ಸರ್, ನನಗ್ ಗೊತ್ತಿಲ್ಲ. ಬಟ್ ನಾನು 5 ದಿವಸ ಆಯ್ತು ನಮ್ಮ ಫಾದರ್ ನಾನು ಅಡ್ಮಿಟ್ ಮಾಡ್ಬಿಟ್ಟು ನಿನ್ನಿಗೆ ಲಾಸ್ಟ್ ನಮ್ಮ ತಂದೆ ತೀರ್ಕೊಂಡ್ರು ಸರ್. ನಿನ್ನೆ ರಾತ್ರಿ 12 ಗಂಟೆಗೆ ಕಳ್ಕೋಬೇಕಾಯ್ತು. ಓಕೆ ಓಕೆ, ಇನ್ನೂ ಒಬ್ರು ಬಂದಿಲ್ಲ ಹಾಗಾದ್ರಲ್ಲಿಗೆ? ಇಲ್ಲ ಸರ್, ಎಲ್ಲ ಅಷ್ಟ್ ಆಗಿಬಿಟ್ಮೇಲೆ ಇಮಿಡಿಯೇಟ್ಲಿ ಒಂದು 10-15 ಮಿನಿಟ್ಸ್ ಅಲ್ಲಿ ಬಾಡಿ ಹೊರಗೆ ತಂದು ಹಾಕಿಬಿಟ್ರು ಸರ್ ಅವರು. 10-15 ಮಿನಿಟ್ಸ್ ಅಲ್ಲೇನೆ 10-15 ನಿಮಿಷದಲ್ಲಿ ಬಾಡಿನ ಹೊರಗೆ ತಂದ್ಬಿಟ್ರು ಸರ್. ಡೈಲಿ ನೋಡಲ್ ಆಫೀಸರ್ ಅಂತ ಇರ್ತಾರಂತಲ್ಲ, ಏನ್ ಮಾಡ್ತಾ ಇದಾರೆ ಸರ್? ಅವರು ಕಾಣಿಸ್ತಾನೆ ಇಲ್ವಾ ಅಲ್ಲಿ? ಇಲ್ಲ ಸರ್, ಯಾರು ನೆವರ್ ಸರ್ ಕಾಣಿಸ್ತಾ ಇಲ್ಲ. ಬೇಕಿದ್ರೆ ನಿಮಗೆ ವಿಡಿಯೋಸ್ ಎಲ್ಲ ಹಾಕ್ತೀನಿ ಸರ್. ಅಲ್ಲಿ ಹಂದಿಗಳು ಒಳಗಡೆ ಹಾಸ್ಪಿಟಲ್ ಬರುತ್ತೆ ಸರ್, ಒಳಗಡೆ ಹಂದಿ. ನಿಮಗೆ ಬೇಕಿರೋ ವಿಡಿಯೋ ದೃಶ್ಯಗಳನ್ನ ನಾನೆಲ್ಲ ವಿಡಿಯೋ ಮಾಡಿದೀನಿ ಸರ್. ನಾನು DC ಮಾಡಿದ್ಮೇಲೆ MS ಅವ್ರು ಬಂದ್ಬಿಟ್ಟು ಯಾವ ವಾರ್ಡ್ ಅಂದ್ಬಿಟ್ಟು ಅವ್ರು ಜೆರಾಕ್ಸ್ ಹಚ್ತಾರೆ ಸರ್. ಯಾವ ವಾರ್ಡ್, ಗ್ರೌಂಡ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಇಂಜೆಕ್ಷನ್ ವಾರ್ಡ್ ಅಂದ್ಬಿಟ್ಟು ನಿನ್ನೆ ರಾತ್ರಿ ಮಾಡಿದಾರೆ ಸರ್. ಅದು ನಾನು DC ಕಂಪ್ಲೀಟ್ ಮಾಡಿದ್ಮೇಲೆ ಅಲ್ಲಿವರೆಗೂ ಏನ್ ಮಾಡಿರ್ಲಿಲ್ಲ, ಏನು ಇಲ್ಲ ಸರ್. ಬಹಳಷ್ಟು ಜನ ಸುಮಾರು ನಾನು 5 ದಿವಸದಿಂದ 4-3 ಡೆತ್ ಆಗ್ತಾ ಇದೆ ಸರ್ ಅಲ್ಲಿ. ಅಲ್ಲ, ಯಾರಿಗಾದ್ರೂ ಅಟ್ಲೀಸ್ಟ್ ಜನಪ್ರತಿನಿಧಿಗಳಿಗಾದ್ರೂ ಹೇಳಿದ್ರ? ಪಾಪ ಅವರೆಲ್ಲ ನಿದ್ದೆ ಮಾಡ್ಕೊಂಡು ಆರಾಮಾಗಿ ಮನೇಲಿ ಮಂಕೊಂಡಿರ್ಬೇಕು. ಏನ್ ಸರ್, ಯಾರು ನಮ್ಗೆ ಹೆಲ್ಪ್ ಮಾಡಿಲ್ಲ ಸರ್. ಮಾಧ್ಯಮದವ್ರು ನೀವೇ ನಮ್ಗೆ ಹೆಲ್ಪ್ ಮಾಡಿ. ಹಾಗೆ ನೋಡಿ, ಬೇರೆ ಮಾಡ್ತಾ ಇದೀವಿ, ಒಬ್ರು ಕಾಲನ್ನ ಎತ್ತುತ್ತಾ ಇಲ್ಲ. ಇನ್ನ ನಿಮ್ ಕಾಲ್ಗಳನ್ನ ಎತ್ತುತ್ತಾರ ಇವರು? ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿಯೊಬ್ಬರಿಗೂ ಕರೆ ಮಾಡ್ತಾ ಇದೀವಿ, ಒಬ್ರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇಲ್ಲ. ಎಲ್ಲ ಆರಾಮಾಗಿ ಅವ್ರಿಗೆ ಏನಾಗ್ಬೇಕಾಗಿದೆ, ಅವ್ರ ಮನೆಯಲ್ಲೆಲ್ಲ ಸೇಫ್ ಆಗಿದ್ದಾರೆ, ಆರಾಮಾಗಿ ಅವರೆಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ. ಮನೆಯಲ್ಲಿ ಏನಾದ್ರೂ ಕೋವಿಡ್ ಬಂದ್ರು ಕೂಡ ಟ್ರೀಟ್ಮೆಂಟ್ ತಗೊಳ್ಳುವಂತ ಶಕ್ತಿ ಇರುವಂತವ್ರು. ಸೊ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ಯಾರು ಏನಾದ್ರೂ ಮಾಡ್ಕೊಳ್ಳಿ, ಜನರು ಏನಾದ್ರೂ ಮಾಡ್ಕೊಂಡು ಸಾಯ್ಲಿ ಅನ್ನೋ ರೀತಿಯಲ್ಲಿ. ಅದೇ ತರ ಸರ್ ಅಲ್ಲಿ ಹೆಂಗಂದ್ರೆ ಸರ್, ದಾರಿ ದೀಪ ಪ್ರತಿಯೊಂದೊಂದು ಲೈಟ್ ಸಮೇತ ಇಲ್ಲ ಸರ್. ದಾರಿ ದೀಪಗಳ ಸಮೇತ ಇಲ್ಲ. ನಿನ್ನೆ ರಾತ್ರಿ ನಮ್ ತಂದೆ ಬಾಡಿ ಹೊರಗೆ ಬಂದ್ಮೇಲೆ ಒಂದ್ ದೊಡ್ಡದಾಗಿ ಆವು ಸರ್, ನಮ್ಮ ಅಣ್ಣನ ಬಗ್ಲಾಗಿ ಕಾಲ್ ಬಗ್ಲಾಗಿ ಹೋಯ್ತು ದೊಡ್ಡದಾಗ. ಏನ್ ಸರ್, ಬೇಕಿದ್ರೆ ನೀವು ದೃಶ್ಯಗಳ ಪ್ರತಿಯೊಂದು ದೃಶ್ಯಗಳ ಲೈಟ್ ಕಳಿಸ್ತೀನಿ ಸರ್ ನಿಮ್ಗೆ. ಏನ್ ಸರ್ ನೋಡಿ, ನಮ್ ತಂದೆಗೆ ಆದಂತ ಕಷ್ಟ ನೋವುಗಳನ್ನ ಇನ್ನೊಬ್ರು ಪಡ್ಕೋಬಾರ ಸರ್. ಗೊತ್ತಾಗ್ತಿದೆ ಸರ್, ನಿಮ್ ಮಾತಲ್ಲೇ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಸರ್ ನಮ್ ಫಾದರ್ ಎಷ್ಟು ಕಷ್ಟ ಅನ್ಭವಿಸಿದ್ರೆ ನಮಗೋಸ್ಕರ ಅಷ್ಟು ಒದ್ದಾಡ್ತಾರೆ, ನರಳ್ತಿದ್ರು ಸರ್ ನಮ್ ಗಾಡಿಯಲ್ಲಿ. ಎಷ್ಟು ವರ್ಷ ವಯಸ್ಸಾಗಿತ್ತು ಸರ್? 56 ಸರ್ ಅವ್ರಿಗೆ. ಏನ್ ಕಾಯಿಲೆ ಇತ್ತು? ಅದ್ರ ಪ್ರಕಾರ ಬರೀ ನಿಮೋನಿಯಾ ಅಂತ ಹೇಳ್ತಾ ಇದ್ರು ಸರ್. ನಮ್ಗೆ ಏನ್ ಕೋವಿಡ್ ಪಾಸಿಟಿವ್ ಬಂದಿದೆ ಗೊತ್ತಿಲ್ಲ, ನೆಗೆಟಿವ್ ಬಂದಿದೆ ಅಂತ ಗೊತ್ತಿಲ್ಲ. ಯಾವ್ದೇ ಸರ್ ಟೆಸ್ಟ್ ಮಾಡಿದಾರೆ ಸರ್. ರಿಪೋರ್ಟ್ಸ್ ಮಾತ್ರ ನಮ್ಗೆ ಹೊರಗಡೆ ತಂದಿಲ್ಲ. ರಿಪೋರ್ಟ್ ನಿಮ್ಗೆ ಹೇಳಿಲ್ಲ? ರಿಪೋರ್ಟ್ಸ್ ಮಾತ್ರ ನಮ್ಗೆ ಏನ್ ಹೇಳಿಲ್ಲ ಸರ್. ಏನ್ ಇಂಜೆಕ್ಷನ್ ಮಾತ್ರ, ಮತ್ತೆ ಆಮೇಲೆ ಮೆಡಿಸಿನ್ಸ್ ಒಂದು ಟಾನಿಕ್, ಒಂದು ಟ್ಯಾಬ್ಲೆಟ್ ಹೊರಗಿನ ತಗೊಂಡ್ಬರ್ಬೇಕಂತ ಹೇಳ್ಬಿಟ್ಟು ನಮ್ಮ ಅಣ್ಣನ ಕೈಯಲ್ಲಿ ಬರೆದು ಕೊಟ್ರನ್ ಸರ್ ಅವರು. ನಮ್ಮ ಅಣ್ಣ ಹೊರಗಡೆ ಹೋಗ್ಬಿಟ್ಟು ತಗೊಂಡ್ ಬಂದಿದ್ದಾನೆ. ಈ ತರ ಎಲ್ಲ ಮೆಡಿಸಿನ್ಸ್ ಹೊರಗಡೆ ತರೋದಿತ್ತಂದ್ರೆ ನಮ್ ಬಾಜುನೇ ಒಂದು ಪೇಷಂಟ್ ಸರ್, ಅವರು ಪಾಪ ಅಲ್ಲಿ 40,000 ರೂಪಾಯಿ ಇಂಜೆಕ್ಷನ್ ಹಾಕ್ಸಿದ್ರಂತೆ ಮುಸ್ಲಿಂ ಕುರುಡಿಯವರು. ಅವ್ರ ಫಾದರ್ನು ಎಕ್ಸ್ಪರ್ಟ್ ಆದ್ರು ಸರ್. ಮೊನ್ನೆ ಅವರು ಅಡ್ಮಿಟ್ ಮಾಡಕ್ಕೂ ಮುಂಚೆ ಬೇರೆ ಯಾವ್ದಾದ್ರು ಆಸ್ಪತ್ರೆಗೆ ತೋರಿಸಿದ್ರಾ, ಯಾವ್ದಾದ್ರು ಡಾಕ್ಟರ್ಗೆ ತೋರಿಸಿದ್ರಾ ಸರ್? ಅದ್ರ ಬೆಳಿಗ್ಗೆ ಅವತ್ತು ಅಡ್ಮಿಟ್ ಮಾಡಕ್ಕಿಂತ ಮುಂಚೆ ಬೆಳಿಗ್ಗೆ SS ರೆಡ್ಡಿ ಅಂತ ಹೇಳಿ ತೋರಿಸಿದ್ವಿ ಸರ್ ಅವ್ರಿಗೆ. ಏನಂದ್ರು ಅವರು? ಅವ್ರು ಏನಂದ್ರು, ನಿಮೋನಿಯಾ ಅಂತ ಅದೇ, ಏನು ಈ ಜ್ವರಕ್ಕೆ ಕೆಲವೊಂದು ಕೋವಿಡ್ ಸಿಂಟಮ್ಸ್ ಅಟ್ಯಾಕ್ ಆಗ್ಬೋದು, ಏನು ದಯವಿಟ್ಟು ಇದ್ರನ್ನ ನೋಡ್ರಿ, ಏನ್ ಮಾಡ್ತೀರಾ ಸ್ವಲ್ಪ ಅದು ಪಲ್ಸ್ ಇದಿರುತ್ತೆ ಸರ್, ಆಕ್ಸಿಜನ್ ಮೀಟರ್, ಅದು ತಗೊಂಡ್ ಇಟ್ಕೊಳ್ಳಿ ಮನೇಲಿ ಅಂತ ಹೇಳಿದ್ರು ಸರ್. ಸಂಜೆ ನಾವು ಆ ರಿಪೋರ್ಟ್ ಬಂದ್ಮೇಲೆ ಸ್ಕ್ಯಾನಿಂಗ್ ಗಿನಿಂಗ್ ಮಾಡಿಸಿದ್ವಿ ಸರ್. ಟೋಟಲ್ ಒಂದು 12,500 ರೂಪಾಯಿ ಆಯ್ತು ಸರ್ ಅವತ್ತು. 12,500-13,000 ರೂಪಾಯಿ ಖರ್ಚಾಯ್ತು ಸರ್. ರಾಘವೇಂದ್ರ ಅವರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಉಸ್ತುವಾರಿ ಸಚಿವರಿಗೆ DC ಅವರ ಗಮನ ಸೆಳಿತೀವಿ. ಅಟ್ಲೀಸ್ಟ್ ಈಗ್ಲಾದ್ರೂ ರೆಸ್ಪಾಂಡ್ ಮಾಡ್ತಾರ, ಅಲ್ಲಿರುವಂತ ಅವ್ಯವಸ್ಥೆಯನ್ನ ಸರಿ ಮಾಡ್ತಾರ ಅಂತ ನೋಡೋಣ.
ಇದು ರಾಯಚೂರಿನ ಕತೆ ಆದ್ರೆ ಬೆಳಗಾವಿಯಲ್ಲಿ ಮತ್ತೊಂದು ರೀತಿಯಾದಂತ ಕತೆ. ಬೆಳಗಾವಿಯಲ್ಲಿ ಖಾಸಗಿ ಆಸ್ಪತ್ರೆಗಳ ದನದಾಹ, ಪ್ರಾಣ ಹೋಗ್ತಿದ್ರು ಕೂಡ ಚಿಕಿತ್ಸೆಯನ್ನ ಕೊಡಲ್ಲ ಅಂತಾರಂತೆ. ರೋಗಿಗೆ ಡ್ರಿಪ್ಸ್ ಹಾಕಿ ಹೊರಗೆ ಕಳುಹಿಸ್ತಾ ಇದ್ದಾರಂತೆ. ಯಾವ ಆಸ್ಪತ್ರೆ ಗೊತ್ತಾ? ಅದನ್ನು ಕೂಡ ಹೇಳ್ತೀವಿ. ಪ್ರತಿಷ್ಠಿತ ಆಸ್ಪತ್ರೆ ಅದು. ಬೆಳಗಾವಿಯಲ್ಲಿರುವಂತ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಅದು ಕೂಡ ಒಂದು. ದುಡ್ಡನ್ನ ಕೊಡ್ಲಿಲ್ಲ, ದುಡ್ಡನ್ನ ಕಟ್ಟಲಿಲ್ಲ ಅನ್ನುವ ಕಾರಣಕ್ಕೆ ಡ್ರಿಪ್ಸ್ ಅನ್ನ ಹಾಕಿ ಹಂಗೆ ಕಳಿಸಿದ್ದಾರೆ. ಬೆಳಗಾವಿಯ KLE ಆಸ್ಪತ್ರೆ ವಿರುದ್ಧ ಆರೋಪ ಕೇಳಿ ಬಂದಿರುವಂತದ್ದು. ಡ್ರಿಪ್ಸ್ ಅನ್ನ ಹಾಕಿ ರೋಗಿಯನ್ನ ಹೊರ ಕಳುಹಿಸಿದ್ರಂತೆ. 30,000 ಹಣವನ್ನ ಕಟ್ಟಲಿಲ್ಲ ಅಂತ ಹೊರಗೆ ಹಾಕಿದ್ದಾರೆ. ಇದು ಬೆಳಗಾವಿಯಲ್ಲಿ ನಡೆದಿರುವಂತಹ ಒಂದು ಘಟನೆ. ಚಿಕ್ಕೋಡಿಯ ನಿಡಸೊಸಿ ನಿವಾಸಿ ವಿಷವನ್ನ ಕುಡಿದಿದ್ರು. ಗುರುವ ದುರದುಂಟಿ ಎಂಬಾತ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ರು. ಬಿಮ್ಸ್ ನಲ್ಲಿ ಬೆಡ್ ಇಲ್ಲ ಅಂತ KLE ಆಸ್ಪತ್ರೆ ಅವರನ್ನ ಕಳಿಸಲಾಗಿದೆ. ಅದು ಕೂಡ ಒನ್ ಆಫ್ ದಿ ಕೋವಿಡ್ ಆಸ್ಪತ್ರೆ ಮತ್ತು ಒಂದ್ ಕಡೆ ನಾನ್ ಕೋವಿಡ್ ಬೆಡ್ಗಳು ಕೂಡ ಅಲ್ಲಿ ಇರುವಂತದ್ದು. ಆ ಆಸ್ಪತ್ರೆಗೆ ಕಳಿಸಿದ್ದಾರೆ. 30,000 ಹಣ ಕಟ್ಟಿಲ್ಲ ಅಂತ ಅಮಾನವೀಯವಾಗಿ ನೆಡ್ಕೊಂಡಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿದೆ. ಆ ಆಸ್ಪತ್ರೆ ವಿರುದ್ಧ ಅಸ್ವಸ್ಥನನ್ನ ಫುಟ್ಪಾತ್ ನಲ್ಲೇ ಮಲಗಿಸಿದ್ದಾರೆ ಕುಟುಂಬದವರು. ಏನ್ ಮಾಡ್ತಾರೆ ಪಾಪ, ಏನು ಮಾಡ್ಲಿಕ್ಕೆ ದಾರಿ ಕಾಣಿಸಿಲ್ಲ ಅವ್ರಿಗೆ. ಫುಟ್ಪಾತ್ ನಲ್ಲೇ ಮಲಗಿಸಿ ಅಲ್ಲೇ ಆ ಡ್ರಿಪ್ಸ್ ಅನ್ನ ಇಟ್ಕೊಂಡಿದ್ರು. ಅವ್ರ ಕೈಯಲ್ಲಿ ಬಾಟಲ್ ಹಿಡಿದು ನಿಂತಿದ್ರು ಕುಟುಂಬಸ್ಥರು. ಆ ಡ್ರಿಪ್ಸ್ ಬಾಟಲ್ ಅನ್ನ ಇಟ್ಕೊಂಡು ನಿಂತ್ಕೊಂಡಿದ್ರು. ನಿಮ್ಗೂ ಕೂಡ ತೋರಿಸ್ತಾ ಇದ್ವಿ ಆ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಮಾನವೀಯತೆ ಇಲ್ಲದೆ ನೆಡ್ಕೊಂಡಿದ್ದಾರೆ ಆಸ್ಪತ್ರೆಯವರು ಅಂತ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್, ಏನಾಗಿದ್ದು? ಆ KLE ಆಸ್ಪತ್ರೆ ವಿರುದ್ಧ ಒಂದು ಬಹುದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಪೃಥ್ವಿರಾಜ್, ಏನಂತಂದ್ರೆ ಬೆಳಗಾವಿ ನಗರದಲ್ಲಿ ನಿನ್ನೆ ಸಂಜೆ ನಡೆದಿರತಕ್ಕಂತ ಘಟನೆ ಇದು. ಏನಂತಂದ್ರೆ ಸಂಕೇಶ್ವರ ಬಳಿಯ ನಿಡಸೂಸಿ ಗ್ರಾಮದ ಗುರುವನ್ನವರು ಆತ್ಮಹತ್ಯೆಗೆ ಯತ್ನಿಸಿದ್ರು. ಸಾಲಬಾಧೆ ಹಿನ್ನೆಲೆಯಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಯತ್ನಿಸಿದ್ರು. ತಕ್ಷಣ ಅವ್ರನ್ನ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸುವ ಪ್ರಯತ್ನ ನಡೀತು. ಆದ್ರೆ ಬಿಮ್ಸ್ ನವರು ಏನಂತಂದ್ರೆ ಎಲ್ಲ ಆಸ್ಪತ್ರೆಯನ್ನ ಕೋವಿಡ್ ವಾರ್ಡ್ ಅನ್ನ ಮಾಡಲಾಗಿದೆ, ಇಲ್ಲಿ ಯಾವುದೇ ಚಿಕಿತ್ಸೆ ನೀಡಲ್ಲ ಅಂತ ಹೇಳಿ ಕಳಿಸಿದ್ರು. ನಂತರ ಅವರು ಅನಿವಾರ್ಯವಾಗಿ ಬೆಳಗಾವಿಯ KLE ಆಸ್ಪತ್ರೆಗೆ ಬರ್ತಾರೆ. KLE ಆಸ್ಪತ್ರೆಯಲ್ಲಿ ಚಂದ್ರಕಾಂತ್ ಹಾಗೇರಿ ಸಂಪರ್ಕದಲ್ಲಿ ನಮ್ ಜೊತೆ ನಿಜಲಿಂಗ ಅಂತ ಆ ಒಂದು ಪೇಷಂಟ್ ಇದ್ರಲ್ಲ, ಅವರ ಸಂಬಂಧಿ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನಿಜಲಿಂಗ ಅವರೇ. ಹಾ ನಮಸ್ತೆ ಸರ್. ಸರ್, ಏನಾಗಿದ್ದಲ್ಲಿ? ಸರ್, ಇಲ್ಲಿ ಅವರು ಮೊದಲು ತಗೊಂಡಿದ್ರು. ಇಲ್ಲಿ ಸರ್ಕಾರಿ ಹಾಸ್ಪಿಟಲ್ ಸಂಕೇಶ್ವರದಲ್ಲಿ ಅಡ್ಮಿಟ್ ಮಾಡಿದ್ವಿ ನಾವು. ಆ ನಂತರ ಬಿಮ್ಸ್ ಆಸ್ಪತ್ರೆಗೆ ಬರೆದು ಕೊಟ್ಟಾರೆ. ಓಕೆ. ಅಲ್ಲೆಲ್ಲ ಕೋವಿಡ್ ಸೆಂಟರ್ ಮಾಡಿದ್ರಿಂದ ಪೇಷಂಟ್ ಹಿಡಿದಿಲ್ಲ ಸರ್. ಹಾಗಾಗಿ ಬೆಳಗಾವಿಯಲ್ಲಿ ವಿಜಯ ಹಾಸ್ಪಿಟಲ್ ಮತ್ತು ಲಿಕ್ವೆಲ್ಲ ಅಡ್ಡಾಡಿದ್ವಿ. ಎಲ್ಲೂ ಬೆಡ್ ಖಾಲಿಲ್ಲ ಅಂತ, ICU ಬೆಡ್ ಇಲ್ಲಿ ಖಾಲಿಲ್ಲ ಅಂತ KLEಗೆ ಸೀದಾ ಮಾಡಿಕೊಟ್ರಿ. ಅಲ್ಲಿ ದುಡ್ಡು ಜಾಸ್ತಿ ಏನಂತ ಮತ್ತೆ ಸರ್ ಇಲ್ಲಿ ವಾಪಸ್ ತಿರ್ಗಾ ಇಲ್ಲಿ ನಾವು ಖಾಸಗಿ ಹಾಸ್ಪಿಟಲ್ ಕರ್ಕೊಂಡ್ ಬಂದ್ರಿ. ಈಗ ಹೇಗಿದ್ದಾರೆ? ಈಗ ಆಸ್ಪತ್ರೆಯಲ್ಲಿ ಜರ ಹುಷಾರಾಗಿದ್ದಾರೆ ಸರ್, ಏನ್ ಪ್ರಾಬ್ಲಮ್ ಇಲ್ಲ. ಅಲ್ಲ, KLE ಆಸ್ಪತ್ರೆಯಲ್ಲಿ ಏನಂದ್ರು? ಅವರು 30,000 ರೂಪಾಯಿ ಡಿಪಾಸಿಟ್ ಮಾಡ್ಬೇಕು, ಮತ್ತೆ ದಿವಸಕ್ಕ 25,000 ರೂಪಾಯಿ ಇದಾಗುತ್ತೆ ಅನ್ನಕತ್ರಿ ಬಿಲ್ ರೀ. ಅದಕ್ಕೆ ನಾವು ಸಮಸ್ಯೆ ಎಲ್ಲ ಮಾಡಿ ನಾವು ಪಾಪಿ ಕೂಲಿಗೆ ಹೊಡ್ಕೊಂಡು ಇದ ಮಾಡವ್ರಿ. ಅಲ್ಲ, ಅವಾಗ್ಲೇ ಹೊರಗೆ ಕಳ್ಸಿಬಿಟ್ರ ನಿಮ್ಮನ್ನ? ಕೊಡಲ್ಲ ಅಂತ ಟ್ರೀಟ್ಮೆಂಟ್ ಅಮೌಂಟ್ ತುಂಬ್ರಿ, ಟ್ರೀಟ್ಮೆಂಟ್ ಚಾಲು ಮಾಡ್ತೇವೆ ಅಂದ್ರ ಅವ್ರ. ಅಮೌಂಟ್ ಕಟ್ಬೇಕು, ದುಡ್ಡು ಕಟ್ರಿ. ಈಗ ಆಮೇಲೆ ಸ್ಕ್ಯಾನಿಂಗ್ ಮಾಡಿಸಿ 3,000 ರೂಪಾಯಿ ತುಂಬಿ ಸ್ಕ್ಯಾನಿಂಗ್ ಮಾಡ್ತೀವಿ. ಆ ನಂತರ ಟ್ರೀಟ್ಮೆಂಟ್ ಚಾಲು ಮಾಡ್ತೀವಿ. ಅಂದ್ರೆ ಅಷ್ಟೊಂದು ದುಡ್ಡು ನಾವು ಓದಿರ್ಲಿಲ್ಲ ಸರ್. ಈಗ ಇದರಲ್ಲಿ ಹೋಗಿದ್ವಿ ನಾವು. ಓಕೆ, ಹೀಗಾಗಿ ಸಮಸ್ಯೆ. ಓಕೆ, ಥ್ಯಾಂಕ್ ಯು ನಿಜಲಿಂಗ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ನಂಜನಗೂಡು ವೈದ್ಯಾಧಿಕಾರಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯಕ್ಕೆ ಹಾಜರಾಗದೆ 4ನೇ ದಿನವೂ ಕೂಡ ವೈದ್ಯರ ಮುಷ್ಕರ ಮುಂದುವರೆದಿದೆ. ಮೈಸೂರಿನ DHO ಕಚೇರಿ ಮುಂದೆ ವೈದ್ಯರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಸರ್ಕಾರ ಈಗ ಆಲ್ರೆಡಿ ನಾನಾ ಕ್ರಮಗಳನ್ನ ಕೈಗೊಂಡಿದೆ. ಒಂದ್ ಕಡೆ ಇದನ್ನ ತನಿಖೆಗೆ ಈಗ ಆಲ್ರೆಡಿ ವಹಿಸಿರುವಂತದ್ದು ಪ್ರಾದೇಶಿಕ ಆಯುಕ್ತರ ನೇತೃತ್ವದಲ್ಲಿ ತನಿಖೆಗೆ ವಹಿಸಿದೆ. ಒಂದು ವಾರದ ಒಳಗಡೆ ವರದಿಯನ್ನ ಕೊಡಬೇಕು ಅಂತ ಕೂಡ ಹೇಳಿದೆ. ಆ ಒಬ್ರು ಪ್ರಶಾಂತ್ ಮಿಶ್ರಾ, ಇವರು ಏನ್ ಆರೋಪವನ್ನ ಮಾಡ್ತಾ ಇರುವಂತಹ CEO ಮೇಲೆ, IAS ಆಫೀಸರ್ ಮೇಲೂ ಕೂಡ ಕ್ರಮವನ್ನ ಕೈಗೊಂಡು ಎತ್ತಂಗಡಿ ಮಾಡಲಾಗಿರುವಂತದ್ದು. ಇನ್ನು ಒಂದ್ ಕಡೆ FIR ಅನ್ನ ದಾಖಲಿಸಿದ್ದಾರೆ. ಹಾಗೆ ಪರಿಹಾರವನ್ನ ಕೂಡ ಕೊಟ್ಟಿದ್ದಾರೆ. 50 ಲಕ್ಷ ರೂಪಾಯಿ ಪರಿಹಾರದ ಜೊತೆಗೆ ಅವರ ಕುಟುಂಬದ ಒಬ್ಬರಿಗೆ ಉದ್ಯೋಗ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ತನಿಖೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಇವರು ತಮ್ಮ ಧೋರಣೆಯನ್ನ ಮಾತ್ರ ಮುಂದುವರಿಸಿದ್ದಾರೆ. ಅವರನ್ನ ಅಮಾನತು ಮಾಡೋವರೆಗೂ ಕೂಡ ನಾವು ಬಿಡೋದಿಲ್ಲ, ಸುಮ್ಮನಿರೋದಿಲ್ಲ, ಪ್ರತಿಭಟನೆ ವಾಪಸ್ ಪಡೆಯೋದಿಲ್ಲ ಅಂತ
ಮುಂದಿನ ಹೋರಾಟದ ಬಗ್ಗೆ ಇಂದು ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಆಪ್ ಮೂಲಕ ಪದಾಧಿಕಾರಿಗಳ ಆನ್ಲೈನ್ ಸಭೆಯನ್ನ ಕರೆಯಲಾಗಿದೆ. ಸರ್ಕಾರಿ ವೈದ್ಯರ ಸಂಘದ ಅಧ್ಯಕ್ಷರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರಂತೆ. ಇತ್ತ ಡಿಸಿ ಅಭಿರಾಮ್ ಜಿ ಶಂಕರ್ ಡೋಂಟ್ ಕೇರ್ ಅಂತಿದ್ದಾರಾ ಅನ್ನುವ ಪ್ರಶ್ನೆನೂ ಕೂಡ ಸಹಜವಾಗಿ ಮೂಡ್ತಾ ಇದೆ. ಯಾವುದೇ ಪ್ರತಿಕ್ರಿಯೆಗೂ ಕೂಡ ಅವರು ಸಿಗ್ತಾ ಇಲ್ಲ, ಪ್ರತಿಕ್ರಿಯೆಯನ್ನು ಕೂಡ ನೀಡ್ತಾ ಇಲ್ಲ ಜಿಲ್ಲಾಧಿಕಾರಿಗಳು. ಕೊರೋನಾ ಅಂಕಿ ಅಂಶಗಳ ಲೆಕ್ಕವನ್ನು ಕೂಡ ಕೊಡ್ತಾ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲದೆ ರೋಗಿಗಳಿಗೆ ಚಿಕಿತ್ಸೆಯೂ ಕೂಡ ಸಿಗ್ತಾ ಇಲ್ಲ. ರಾಜ್ಯ ಹೆಲ್ತ್ ಬುಲೆಟಿನ್ ಅಲ್ಲಿ ಜಿಲ್ಲೆಯ ವರದಿ ಶೂನ್ಯ ಅಂತ ವರದಿ ಆಗ್ತಾನೆ ಇದೆ ಒಂದು ಹೆಲ್ತ್ ಬುಲೆಟಿನ್ಗಳಲ್ಲಿ. ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಸರ್ಕಾರವನ್ನ ನಿಯಂತ್ರಣಕ್ಕೆ ತಗೋತಿದ್ದಾರಾ BL ಸಂತೋಷ್ ಅವರು ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಭಾರಿ ಕುತೂಹಲವನ್ನ ಮೂಡಿಸಿದೆ. ಸಂತೋಷ್ ಅವರ ಸರಣಿ ಸಭೆಗಳು ಮೊನ್ನೆಯಿಂದಲೂ ಕೂಡ ನೋಡ್ತಾ ಇದ್ರ. BL ಸಂತೋಷ್ ಅವರು ರಾಜ್ಯಕ್ಕೆ ಬಂದಾಗಿನಿಂದಲೂ ಕೂಡ ಸರಣಿ ಸಭೆಗಳನ್ನ ಮಾಡ್ತಾನೆ ಇದ್ದಾರೆ. ಒಂದ್ ಕಡೆ ಸಚಿವರುಗಳನ್ನ ಭೇಟಿ ಮಾಡ್ತಾ ಇರುವಂತದ್ದು, ಅಂದ್ರೆ ಸಚಿವರುಗಳು ಅವರನ್ನ ಹೋಗಿ ಭೇಟಿ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಯಡಿಯೂರಪ್ಪನವರನ್ನ ಭೇಟಿ ಮಾಡಿದ್ರು BL ಸಂತೋಷ್ ಅವರು. ಇಂದು ರಾಜ್ಯ ಬಿಜೆಪಿಯ ನೂತನ ಪದಾಧಿಕಾರಿಗಳ ಸಭೆಯನ್ನ ಕೂಡ ಕರೆಯಲಾಗಿದೆ. ಪಕ್ಷ ಸಂಘಟನೆಯ ಪಾಠ ಮಾಡಲಿದ್ದಾರೆ BL ಸಂತೋಷ್ ಅವರು. ಸಂತೋಷ್ ಅವರು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತದ್ದು. ಬೆಂಗಳೂರು ಗಲಭೆ ಅಸ್ತ್ರವನ್ನ ಬಳಸಿಕೊಳ್ಳಿಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆಯಂತೆ. ಕಾಂಗ್ರೆಸ್ ಕೋಟೆಯಲ್ಲಿ ಇದೇ ಅಸ್ತ್ರ ಬಳಕೆಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು, ಪದಾಧಿಕಾರಿಗಳಿಗೆ ಪಾಠವನ್ನು ಮಾಡಲಿದ್ದಾರೆ ಸಂತೋಷ್ ಅವರು ಇವತ್ತು ಕರೆದಿರುವಂತ ಸಭೆಯಲ್ಲಿ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಸರಣಿ ಸಭೆಯನ್ನ ನಡೆಸ್ತಾನೆ ಇದ್ದಾರೆ BL ಸಂತೋಷ್ ಅವರು. ಇವತ್ತು ಕೂಡ ಪದಾಧಿಕಾರಿಗಳ ಜೊತೆ ಸಭೆ ಇರುವಂತದ್ದು. ಏನೆಲ್ಲ ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದೆ ಬಿಜೆಪಿಯಲ್ಲಿ ಅಂತ? ಪೃಥ್ವಿ, ಏನಂತಂದ್ರೆ BL ಸಂತೋಷ್ ಅವರು ಬೆಂಗಳೂರಿಗೆ ಬಂದ ನಂತರ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ನಡೀತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆ ಇರ್ಬೋದು, ನಾಯಕತ್ವ ಬದಲಾವಣೆ ವಿಚಾರ ಇರ್ಬೋದು, ಏನು ಕೇಳಿ ಬಂದಿದೆ ಆ ವಿಚಾರವಾಗಿರ್ಬೋದು. ಹೀಗೆ ಸಂತೋಷ್ ಅವರು ಕಳೆದ 3 ದಿನಗಳಿಂದ ಸತತವಾಗಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಹಾಗೆ ರಾಜ್ಯ ಬಿಜೆಪಿಯ ನಾಯಕರುಗಳು ಮತ್ತು ಕಾರ್ಯಕರ್ತರನ್ನು ಸಹ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು. ಇಂದು ಸಹ ಮಹತ್ವದ ಸಭೆ ಏನು ಬಿಜೆಪಿಯ ಕಚೇರಿಯಲ್ಲಿ ಸಂಜೆ ನಡೀತಿರ್ತಕ್ಕಂಥದ್ದು. ಇಲ್ಲಿ ಪಕ್ಷ ಸಂಘಟನೆಗೆ ಮುಖ್ಯವಾಗಿ ಒಂದಷ್ಟು ಸಲಹೆಗಳನ್ನು BL ಸಂತೋಷ್ ಅವರು ಏನು ರಾಜ್ಯ ಪದಾಧಿಕಾರಿಗಳಿಗೆ ಕೊಡಲಿದ್ದಾರೆ. ಅಂದ್ರೆ ನೂತನವಾಗಿ ನೇಮಕ ಆಗಿರ್ತಕ್ಕಂಥ ಪದಾಧಿಕಾರಿಗಳಿಗೆ ಒಂದಷ್ಟು ಸಲಹೆಯನ್ನು ಕೊಡ್ತಾರೆ. ಈ ಸಲಹೆ ಮುನ್ನ ಏನಂತಂದ್ರೆ ರಾಜ್ಯ ಬಿಜೆಪಿಯ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಜೊತೆ ಒಂದು ಪ್ರತ್ಯೇಕವಾದ ಸಭೆಯನ್ನು ಸಹ ಮಾಡಲಿದ್ದಾರೆ ಅಂತಕ್ಕಂಥ ಮಾತು ಕೇಳಿ ಬಂದಿರತಕ್ಕಂಥದ್ದು. ಈ ಸಭೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ನಳಿನ್ ಕುಮಾರ್ ಕಟೀಲ್ ಮತ್ತೆ ಬಿಜೆಪಿಯ BL ಸಂತೋಷ್ ಅವರು ಈ ಒಂದು ಪ್ರತ್ಯೇಕವಾಗಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಮುಖ್ಯವಾಗಿ ಏನು ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಏನು ಕೇಳಿ ಬರ್ತದೆ, ಈ ವಿಚಾರವಾಗಿ ಒಂದು ಸಾಕಷ್ಟು ಚರ್ಚೆಯನ್ನ ಮಾಡ್ತಾರೆ. ಏನು ಯಾವ ರೀತಿ ಒಂದು ಸ್ಥಿತಿಗತಿ ಇದೆ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಆಗಿರ್ಬೋದು, ಒಟ್ಟಾರೆಯಾಗಿ ಈ ಒಂದು ವಿಚಾರವಾಗಿಯೂ ಸಹ ಚರ್ಚೆಯನ್ನು ಮಾಡ್ತಾರೆ. ಇದರ ಜೊತೆಗೆ ಸಂಪುಟ ವಿಸ್ತರಣೆ ಬಗ್ಗೆ ಸಹ ಚರ್ಚೆಯನ್ನು ಮಾಡ್ತಾರೆ. ಸಂಪುಟ ವಿಸ್ತರಣೆಯಲ್ಲಿ ಸಾಧ್ಯವಾದಷ್ಟು ಏನು ಯಾರನ್ನ ತೆಗೆದುಕೊಳ್ಳಬೇಕು ಅಥವಾ ಸಂಪುಟದಲ್ಲಿ ಯಾರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ವಿಚಾರಗಳನ್ನ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಕಟೀಲ್ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತಕ್ಕಂಥ. ಇಲ್ಲಿ ಮುಖ್ಯವಾಗಿ ಒಂದನ್ನ ಗಮನಿಸಬೇಕು, ಏನು ಕಟೀಲ್ ಅವ್ರ ಜೊತೆ ಚರ್ಚೆಯನ್ನು ಮಾಡುವ ಮುಖಾಂತರ ಸಂತೋಷ್ ಅವರನ್ನು ತಮ್ಮ ಬೆಂಬಲಿಗರನ್ನ ಸಂಪುಟದಲ್ಲಿ ಸೇರಿಸುವ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅಂತ ಅಂದ್ರೆ ಒಂದು ವೇಳೆ ಸಂಪುಟ ವಿಸ್ತರಣೆ ನಡೆದಿದ್ದೇ ಆದಲ್ಲಿ ಅಲ್ಲಿ ತಮ್ಮ ಬೆಂಬಲಿಗರಿಗೆ ಅವಕಾಶ ಕೊಡುವ ಒಂದು ಮಹತ್ತರವಾದ ಚರ್ಚೆಯನ್ನ ನಡೆಸ್ತಾರೆ. ಅಂತಂದ್ರೆ ನೇರವಾಗಿ ತಾವು ಭಾಗವನ್ನ ವಹಿಸದೆ ಕಟೀಲ್ ಅವರ ಮುಖಾಂತರದಲ್ಲಿ ಪಕ್ಷದ ಪರವಾಗಿ ಇಂತಿಂತವರೇ ಸಚಿವರುಗಳನ್ನ ಸೇರಿಸ್ಕೊಳ್ಬೇಕು ಅಂತಕ್ಕಂಥ ಮಾತುಕತೆಗಳು ನಡೆಯುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಯಾಕಂದ್ರೆ ಸಂತೋಷ್ ಅವರು ಬಂದ ನಂತರ ಕಟೀಲ್ ಅವರ ಜೊತೆ ಇವತ್ತು ಚರ್ಚೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಇದೇ ಚರ್ಚೆ ನಡೆಯುತ್ತೆ. ಸಂಘಟನೆ ಒಂದ್ ಕಡೆ ಆದ್ರೆ ಸಂಪುಟ ವಿಸ್ತರಣೆ ನಡೆದಿ ಅಲ್ಲಿ ತಮ್ಮ ಬೆಂಬಲಿಗರ ಅವಕಾಶ ಕೊಡುವ ಚರ್ಚೆ ಮಹತ್ತರವಾಗಿ ನಡೀತಕ್ಕಂಥದ್ದು. ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಬಿಜೆಪಿಯಲ್ಲಿ ಸಂತೋಷ್ ಅವರ ಒಂದು ರಾಜಕೀಯ ಪರ್ವ ಶುರು ಆಗುತ್ತೆ ಅಂತಕ್ಕಂಥದಕ್ಕೆ ಇದೊಂದು ಓಕೆ, ಥ್ಯಾಂಕ್ ಯು ಸಂಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವೆಷ್ಟು ಇವರೆಗಿನ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.